ಈ ನನ್ನ ಪುಟ್ಟ ಬೊಂಬೆಗೆ 2 ಜಡೆ ಹಾಕಿಕೊಳ್ಳುವ ಆಸೆ ತುಂಬ ದಿನದಿಂದ ಇತ್ತು. ಹಾಗಾಗಿ ಅವಳು ಅವಳ ಅಮ್ಮನನ್ನು ಅದೆಷ್ಟೋ ಬಾರಿ ಪೀಡಿಸಿ ಕಾಡಿಸಿದ್ದೂ ಇದೆ 2 ಉದ್ದನೆಯ ಜಡೆಗಾಗಿ. ಮನೆಯಲ್ಲಿ ಇವರಿಬ್ಬರ ರಂಪಾಟ ನೋಡಲಾಗದೆ ಅವಾಗ ನಿನ್ನ ಜಡೆ ಹಾಕ್ತೀನಿ ಅಮ್ಮ ಕಾಡಿಸ್ಬೇಡ ಅಂತಂದು ಸಮಾಧಾನ ಮಾಡಿದ್ದೆ. ಈ ರೀತಿಯ ಸಮಾಧಾನ ಬಹಳ ದಿನ ಸಹಿಸಿಕೊಳ್ಳದ ಮಗಳು ಎಂದು ರಚ್ಚೆ ಹಿಡಿದಳು. ಮೊನ್ನೆ ದಿನ ಒಂದ್ಸಲ ಸಹಸ್ರ ನಾನಿಂಗೆ 2 ಜಡೆ ಹಾಕ್ತೀನಿ ಬಾಯಿಲ್ಲಿ ಅಂತಂದು ಕರೆದೆ ಎಂದು ಇದು ಒಂದು ಸುಳ್ಳು ಸಮಾಧಾನ ಎಂದುಕೊಂಡು ಅವಳದೇ ರೀತಿಯಲ್ಲಿ ವಾಸ್ತವ ನೆನಪಿಸಿದಳು. ನಿಂಗೆ ಒಟ್ಟು 2 ಜಡೆ ಹಾಕಿದ್ರೆ ಆಯ್ತಿಲ್ಲೋ ನಾನು ಅನ್ನದೇ ವಾದ ಸಾಧಿಸಿದೆ. ಅದಕ್ಕವಳು ಎಂದು ನಾನು ಕುಳಿತಲ್ಲಿಗೆ ಬಂದು ಬಾಚಣಿಕೆ ತಂದು ಕೈಗಿಟ್ಟು ನನಗೆ ಬೆನ್ನು ಮಾಡಿ ನಿಂತಳು. ಈ ಕಡೆ ಮುಖ ಮಾಡಿ ಎಂಬ ಲಾಜಿಕಲ್ ಪ್ರಶ್ನೆ ಕೇಳಿದಳು. ನಿನ್ನ ಕೂದಲು ಸಣ್ಣ ಅದಾವಲ್ಲ, ಅದಕ್ಕೆ ನಾ ಹಾಕಿದ ಜಡೆ ಕಾಣೋದಿಲ್ಲ ಹೌದಿಲ್ಲ? ಮರು ಪ್ರಶ್ನೆ ಹಾಕಿದೆ. ಅದಕ್ಕೆ ಮುಂದೆ ಜಡೆ ಹಾಕ್ತೀನಿ ಆಗ ನಿಂಗೆ ಕಾಣ್ತದ ಎಂದಷ್ಟೇ ಉತ್ತರಿಸಿದ ಮಗಳು ಮತ್ತೇನೋ ಬೇರೆ ವಿಚಾರದಲ್ಲಿ ಮನಸ್ಸನ್ನು ಹರಿಬಿಟ್ಟಿದ್ದಳು. ಸುಮಾರು 15 ನಿಮಿಷಗಳ ಸಮಯ ಹಿಡಿಯಿತು ಈ 2 ಪುಟಾಣಿ ಜಡೆ ಹಾಕಲು. ಹೋಗು ಕನ್ನಡಿ ಒಳಗೆ ನೋಡ್ಕೋ ಹೆಂಗೆ ಕಾಣ್ತೈತೆ ಅಂತ ನೋಡು. ಬೆಡ್ರೂಮ್ ಒಳಗೆ ಓಡಿದಳು. ಅಲ್ಮೇರಾ ಕನ್ನಡಿಯಲ್ಲಿ ತನ್ನ ಪುಟ್ಟ 2 ಜಡೆಗಳನ್ನು ನೋಡಿಕೊಳ್ಳಲು ಆಶ್ಚರ್ಯಚಕಿತಳಾಗಿ ಹೊರಗೋಡಿ ಬಂದು, ಅಪ್ಪ ಮಸ್ತ್ ಕಾಣಿಸತೈತೆ ಡಾಲ್ತಲ್ಲ, ನಂಗೆ ಇಷ್ಟ ಆಯ್ತಪ್ಪ ಎಂದು ನಗುನಗುತ್ತಾ ಹೇಳಿದಳು. ಅವಳಿಗೆ ಅಪಾರ ಖುಷಿಯಾಗಿತ್ತು ಎಂದು ನನಗೆ ಅರಿವಾಗಿದ್ದು, ರಾತ್ರಿ ಮಲಗುವ ತನಕ ತನ್ನ ಜಡೆಗಳನ್ನು ನೋಡಿಕೊಂಡು ವಿಭಿನ್ನ ರೀತಿಯ ಆಟ ಆಡುತ್ತಾ ಹಾಡಿ ಕುಣಿಯುತ್ತಾ ಆಗಾಗ ನನ್ನ ಹತ್ತಿರ ಬಂದು ಸುಮ್ಮನೆ ನಕ್ಕು ಹೋಗುತ್ತಿದ್ದಳು. ಮತ್ತು ಮಗಳ ಖುಷಿಯಲ್ಲಿ ಅಪ್ಪ ತನ್ನ ನೋವನ್ನೆಲ್ಲ ಮರೆತಿದ್ದ.